ಯಾವುದೇ ಒಬ್ಬ ರೈತನ ಜೀವನದಲ್ಲಿ ತುಂಬ ದೊಡ್ಡ ವಿಚಾರ ಅಂದರೆ ಏನು? ಅವನ ಭೂಮಿ. ಆದರೆ ಮುಂದೆ ಬರ್ತಾ ಇರೋಂಥ ಐಡಿಯಾ ಬಾಸ್, ಬರ್ತಾ ಇರೋ ಪರಿವಾರ ಎಂಥದ್ದು ಅಂದರೆ, ರೈತನಾಗಿದ್ರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೋಸ್ಕರ ಅವರ ಭೂಮಿನೇ ಅಡ ಇಟ್ಟಿದ್ದಾರೆ. ಈ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಬೆಲೆ ಇದೆ. ಅದು ಒಂದು ಪ್ರಾಡಕ್ಟ್ ಇರ್ಬೋದು, ಒಂದು ಬಿಸ್ನೆಸ್ ಇರ್ಬೋದು, ಅಥವಾ ಭೂಮಿ ಇರ್ಬೋದು. ಆದ್ರೆ ಒಂದು ಮುಗ್ಧ ಜೀವಿಯ ಬೆಲೆ ಏನಿರುತ್ತೆ? ಭಾರತದಲ್ಲಿ ಪ್ರತಿ ವರ್ಷ ಕೆಲವೊಂದಿಷ್ಟು ಮಕ್ಕಳು ಬೋರ್ವೆಲ್ ಒಳಗೆ ಬಿದ್ದ್ಬಿಡ್ತಾರೆ. ಇಂತಹ ಘಟನೆಗಳಲ್ಲಿ 10ರಲ್ಲಿ 7 ಜನ, ಅಂದ್ರೆ 3 ಜನ ಮಕ್ಕಳು ಮಾತ್ರ ಉಳ್ಕೋತಾರೆ. 7 ಜನ ಮಕ್ಕಳು ವಾಪಸ್ ಬರೋದೇ ಇಲ್ಲ. ಇಷ್ಟೆಲ್ಲ ಮಕ್ಕಳ ಜೀವಗಳು ಕೇಳುತ್ತವೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ. ಟೆಕ್ನಾಲಜಿ ಅನ್ನೋ ಏಣಿ ಬರೀ ಚಂದ್ರನನ್ನು ಮುಟ್ಟೋ ತನಕ ಅಷ್ಟೇ ಇದೆಯಾ, ಅಥವಾ ಭೂಮಿ ಒಳಗೂ ಹೋಗೋದಕ್ಕೆ ಈ ಏಣಿ ಇದೆಯಾ? ಈ ಒಂದು ಪ್ರಶ್ನೆನೇ ರಜೋಲಾ ರೈತನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ತು. ಒಂದ್ಸರ್ತಿ ಏನಾಯ್ತು ಅಂತಂದ್ರೆ, ಒಂದ್ ಮಗುನ ಹೊರಗಡೆ ತೆಗಿಬೇಕು ಅಂತಂದಾಗ ಅದಾಗ್ಲೇ ಇಲ್ಲ. ಅಲ್ಲಿ ಪ್ರೆಷರ್ ತುಂಬಾನೇ ಜಾಸ್ತಿ ಇತ್ತು. ಅದಾದ್ಮೇಲೆ ಡಿಸಿಷನ್ ಏನ್ ತಗೊಂಡ್ವಿ ಅಂತಂದ್ರೆ, ಆ ಮಗುನ ಅಲ್ಲೇ ಮನ್ ಮಾಡ್ಬಿಡೋಣ ಅಂತ. ಆ ಮಗುವಿನ ತಾಯಿ ಏನಿದ್ರು ಅಲ್ಲಿ, ಅವ್ರು ಹೇಳಿದ್ರು ನಮ್ಗೆ ಕೊನೆ ಪಕ್ಷ ನಮ್ ಮಗುವಿನ ಬಾಡಿನಾದ್ರೂ ಎದ್ಬಿಟ್ಕೊಡಿ ಅಂತ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಆವಾಗ ಈ ರೈತ ಒಂದು ನಿರ್ಧಾರವನ್ನ ಮಾಡ್ದ. ಯಾರೂ ಕೂಡ ಭವಿಷ್ಯದಲ್ಲಿ, ಯಾವ ಮುಗ್ಧರು ಕೂಡ ಈ ಕತ್ತಲು ಬಾವಿಯಲ್ಲಿ ಜೀವವನ್ನು ಕಳ್ಕೋಬಾರ್ದು ಅಂತ. ಆ ಮುಗ್ಧ ಜೀವಿಗಳ ಭರವಸೆಯ ಕಿರಣವಾದ್ರು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಗುಜರಾತ್ ರಾಜ್ಯದಿಂದ ಬಂದಿರುವಂತಹ ಮೇಹುಲ್ ಮತ್ತೆ ಮಹೇಶ್ ಅವ್ರನ್ನ. ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ. ನಿಮಗೆ ತುಂಬಾನೇ ಸ್ವಾಗತ. ನಿಮ್ಮ ಪಿಚ್ ಕೊಡೋದಕ್ಕೆ ರೆಡಿ ಆಗಿದ್ದೀರಾ? ಖಂಡಿತ ಸರ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ನಮಸ್ತೆ ಟೈಟನ್ಸ್. ನನ್ನ ಹೆಸರು ಮಹೇಶ್, ಹಾಗೆ ಇವ್ನು ನನ್ನ ಗೆಳೆಯ ಮೇಹುಲ್. ನಾವು ಗುಜರಾತ್ನ ಒಂದು ಸಣ್ಣ ಸಿಟಿ ಆದಂತಹ ರಾಜುಲಾದಿಂದ ಬಂದಿದ್ದೀವಿ. ಟೈಟನ್ಸ್, ನೀವು ಯೋಚನೆ ಮಾಡಿ, ಬರೀ ಒಂದು 12 ಇಂಚಿನ ಕೊಳವೆ ಇದೆ ಅಂತ. ಹಾಗೆ ಅದರ ಉದ್ದ ಹೆಚ್ಚು ಕಮ್ಮಿ 500 ಮೀಟರ್ ಇದೆ ಅಂತ. ಮತ್ತೆ ಆ ಕೊಳವೆಯಲ್ಲಿ ಒಂದು ಚಿಕ್ಕ ಮುದ್ದಾದ ಮಗು ಬಿದ್ದೋಗುತ್ತೆ. ಈಗ ಆ ಮಗು ಕಣ್ಮುಂದೆ ಬರೀ ಕತ್ಲಿದೆ, ಯಾಕಂದ್ರೆ ಬೆಳಕಂತೂ ಅಲ್ಲಿಗೆ ಹೋಗಲ್ಲ. ಉಸಿರುಗಟ್ಟುತ್ತೆ, ಯಾಕಂದ್ರೆ ಅಲ್ಲಿ ಗಾಳಿ ಕೂಡ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಆ ಮಗುಗೆ ಕೆಲವು ಗಂಟೆಗಳಿಂದ ಕೆಲವು ದಿನಗಳವರೆಗೆ ಅಲ್ಲೇ ಇರಬೇಕು ಅಂತಂದ್ರೆ ಆ ಮಗುವಿನ ಪರಿಸ್ಥಿತಿ ಹೇಗಿರಬೇಡ? ನಿಮ್ಮೆಲ್ರಿಗೂ ನೆನಪಿದೆ ಅನ್ಕೊಂತೀನಿ, 2006ರಲ್ಲಿ ಪ್ರಿನ್ಸ್ ಅನ್ನುವಂತಹ ಒಂದು ಚಿಕ್ಕ ಮಗು ಬೋರ್ವೆಲ್ನಲ್ಲಿ ಬಿದ್ದೋಗಿದ್ದ. ಅವನನ್ನ ರೆಸ್ಕ್ಯೂ ಮಾಡೋದಕ್ಕೆ ನಮಗೆ 2 ದಿನಕ್ಕಿಂತ ಹೆಚ್ಚಿಗೆ ಟೈಮ್ ಬೇಕಾಯ್ತು. ಆದರೆ ಬಹುಶಃ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊಂತೀನಿ, ಆ ಘಟನೆ ಆದ್ಮೇಲೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ತುಂಬಾನೇ ಬೋರ್ವೆಲ್ ದುರ್ಘಟನೆಗಳು ನಡೀತಾ ಇದೆ. ಅಂತಹ ದುರ್ಘಟನೆಗಳಲ್ಲಿ ತುಂಬಾನೇ ಮಕ್ಕಳು ತಮ್ಮ ಜೀವ ಕಳ್ಕೊತಾರೆ. ಇದೇ ವಿಷಯವನ್ನ ಪ್ರಸ್ತಾವನೆ ಮಾಡ್ತಾ ಶ್ರೀ ಅಮಿತಾಬ್ ಬಚ್ಚನ್ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ರು. ನಾವು ಮಿಸೈಲ್ಗಳನ್ನ ಕೂಡ ಮಾಡ್ತಾ ಇದ್ದೀವಿ, ಆದ್ರೆ ಬೋರ್ವೆಲ್ ಅಲ್ಲಿ ಹೋಗಿ ಸಿಲುಕಿರುವಂತಹ ಮಕ್ಕಳನ್ನ ಕಾಪಾಡುವಂತಹ ಒಂದು ಟೆಕ್ನಾಲಜಿ ಮಾಡಕ್ಕಾಗ್ತಾ ಇಲ್ಲ ಅಂತ. ನಾನು ಒಂದು ಕೃಷಿ ಕುಟುಂಬದಿಂದ ಬರ್ತಾ ಇದ್ದೀನಿ. ಇಂತಹ ವಿಷಯಗಳು ನನ್ನ ಮುಂದೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇತ್ತು. ನನಗನ್ನಿಸ್ತಾ ಇತ್ತು ಇದು ಒಂದು ದೊಡ್ಡ ಸಮಸ್ಯೆ ಅಂತ. ನಾನಾಗ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಕೆಲಸನ ಶುರು ಮಾಡಿದೆ. ಆಗ ಎಷ್ಟೋ ವರ್ಷಗಳ ಪ್ರಯತ್ನದ ನಂತರ ನಮಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು. ನಮ್ಮ ರೆಸ್ಕ್ಯೂ ಬೋಟ್, ಬೋರ್ವೆಲ್ ರೆಸ್ಕ್ಯೂ ರೋಬೋಟ್. ಟೈಟನ್ಸ್ ಈ ರೋಬೋಟ್ ಪ್ರೋಟೋಟೈಪ್ ರೂಪದಲ್ಲಿದೆ, ಹಾಗೆ ಪೂರ್ತಿಯಾಗಿ ಭಾರತದಲ್ಲೇ ರೆಡಿಯಾಗಿದೆ. AI ಎನೇಬಲ್ಡ್ ಕೂಡ ಆಗಿದೆ. ಈ ರೋಬೋಟ್ ಯಾವುದೇ ಬೋರ್ವೆಲ್ ನಲ್ಲಿ ಯಾವುದಾದ್ರೂ ಮಗು ಸಿಲುಕಿದ್ರೆ ನಾವು ಈ ರೋಬೋಟ್ ನ ಸಹಾಯದಿಂದ ಅಂತಹ ಜಾಗಕ್ಕೆ ಹೋಗಿ ಆದಷ್ಟು ಕಡಿಮೆ ಸಮಯದಲ್ಲಿ ಆ ಮಗುವನ್ನ ರೆಸ್ಕ್ಯೂ ಮಾಡುವಂತ ಕೆಲಸ ಮಾಡ್ತೀವಿ. ಈ ರೋಬೋಟ್ ಬೋರ್ವೆಲ್ ಅಲ್ಲಿ ಹೋಗುತ್ತೆ, ಮಗುವನ್ನ ಸ್ಕ್ಯಾನ್ ಮಾಡುತ್ತೆ, ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಕೊಡುತ್ತೆ, ಬೇರೆ ಬೇರೆ ಇಕ್ವಿಪ್ಮೆಂಟ್ ಗಳ ಸಹಾಯದಿಂದ ಆ ಮಗುವನ್ನ ಕ್ಯಾಚ್ ಮಾಡುತ್ತೆ. ಹಾಗೆ ಆ ಮಗುಗೆ ಜಾಸ್ತಿ ನೋವು ಆಗದೆ ಇರೋ ತರ ನೋಡ್ಕೊಂಡು ಮೇಲಕ್ಕೆ ಎತ್ಕೊಂಡ್ ಬರುತ್ತೆ. ಟೈಟನ್ಸ್, ನಮ್ಮ ವಿಷನ್ ಏನು ಅಂತಂದ್ರೆ ಈ ರೋಬೋಟ್ ದೇಶದ ಪ್ರತಿಯೊಂದು ಮೂಲೆನೂ ತಲುಪಲಿ ಅಂತ. ಯಾಕಂದ್ರೆ ಭವಿಷ್ಯದಲ್ಲಿ ಬೋರ್ವೆಲ್ ದುರ್ಘಟನೆಗಳು ಸಂಭವಿಸಿದಾಗ ಯಾವ್ದಾದ್ರೂ ಮುಗ್ಧ ಮಗು ಅದರಲ್ಲಿ ಸಿಲುಕಾಕೊಂಡ್ರೆ
ಅದನ್ನ ರೆಸ್ಕ್ಯೂ ಮಾಡೋದಕ್ಕೆ ಈ ರೋಬೋಟ್ ಅಲ್ಲಿ ಇರಬೇಕು. ಯಾಕಂದ್ರೆ ಆ ಮಗು ಆ ಬೋರ್ವೆಲ್ ಅಲ್ಲೇ ತನ್ನ ಪ್ರಾಣವನ್ನ ಕಳ್ಕೊಳ್ಬಾರ್ದು. ಹಾಗೆ ಒಬ್ಬ ತಾಯಿ, ಒಂದು ಪರಿವಾರ ತನ್ನ ಮನೆಯ ಒಂದು ಕಂದನನ್ನ ಈ ಬೋರ್ವೆಲ್ ಒಳಗಡೆ ಅಥವಾ ಒಂದು ದುರ್ಘಟನೆಯಲ್ಲಿ ಕಳ್ಕೋಬಾರ್ದು ಅಂತ. ಇದೇ ನಮ್ಮ ಸಂಕಲ್ಪ. ಆದ್ರೆ ಈ ಸಂಕಲ್ಪ ನಿಮ್ಮ ಸಹಾಯ ಇಲ್ಲದೆ ಪೂರ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವುಗಳು ನಮ್ಮ ಈ ಸಂಕಲ್ಪದಲ್ಲಿ ನಮ್ಮ ಜೊತೆಯಾಗಿ ನಿಲ್ಲೋದಕ್ಕೆ ರೆಡಿಯಾಗಿದ್ದೀರಾ? ಮಹೇಶ್, ನಮಗೆ ಇದನ್ನ ಹೇಳಿ, ಈ ಪ್ರಾಡಕ್ಟ್ ನ ಮಾಡೋದಕ್ಕೆ ತುಂಬಾನೇ ರಿಸರ್ಚ್ ನ ಅವಶ್ಯಕತೆ ಇದೆ. ಹಾ ಸರ್. ಮತ್ತೆ ದುಡ್ಡು ಕೂಡ ಖರ್ಚಾಗಿರುತ್ತೆ. ಹೌದು ಸರ್. ನೀವು ದುಡ್ಡಿನ ವ್ಯವಸ್ಥೆ ಹೇಗ್ ಮಾಡಿದ್ರಿ? ನನ್ನ ಹತ್ರ ನನ್ನ ಸ್ವಂತ ಸೇವಿಂಗ್ಸ್ ಅಲ್ಲಿ 20 ಲಕ್ಷ ಇತ್ತು. ಅದು ಪೂರ್ತಿ ನನಗೆ ಇವಾಗ ಖರ್ಚಾಗಿದೆ. ಅದಾದ್ಮೇಲೆ ನನಗೆ ಇದರ ಥರ್ಡ್ ಪ್ರೋಟೋಟೈಪ್ ರೆಡಿ ಮಾಡಬೇಕಾಗಿತ್ತು. ಆದ್ರೆ ನನ್ನ ಹತ್ರ ಅವಾಗ ಫಂಡ್ ಇರಲಿಲ್ಲ. ಯಾಕಂದ್ರೆ ನಾವು ಹೆಚ್ಚಾಗಿ ಏನು ಆಪರೇಷನ್ಸ್ ಮಾಡ್ತಾ ಇದ್ವಿ, ರೆಸ್ಕ್ಯೂ ಆಪರೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರತಿಯೊಂದು ಕೆಲಸನೂ ಬರೀ ಒಂದು ಸೋಷಿಯಲ್ ಸರ್ವಿಸ್ ಆಗಿತ್ತು. ನನ್ನ ತಂದೆ ಒಬ್ಬ ಸಾಮಾನ್ಯ ರೈತ. ಅವ್ರು ಹೇಳಿದ್ರು, ನಾವು ಈ ಕೆಲಸ ಶುರು ಮಾಡಿದೀವಿ ರಾಷ್ಟ್ರದ ಹಿತಕ್ಕೋಸ್ಕರ, ಅದನ್ನ ಯಾವ ಪರಿಸ್ಥಿತಿನಲ್ಲೂ ಪೂರ್ತಿ ಮಾಡಲೇಬೇಕು ಅಂತ. ಅದಾದ್ಮೇಲೆ ನನ್ನ ತಂದೆ ನಮ್ಮ ಭೂಮಿನ ಗಿರಿವಿ ಇಟ್ರು. ಗಿರಿವಿ ಇಟ್ಟ ಮೇಲೆ ಅದರಿಂದ 20 ಲಕ್ಷ ಬಂತು. ಅದೇ 20 ಲಕ್ಷನ ನನಗೆ ಕೊಟ್ಟರು. ಅದೇ ದುಡ್ಡು ಯೂಸ್ ಮಾಡಿಕೊಂಡು ನಾನು ಈ ಪ್ರೋಟೋಟೈಪ್ ಕಂಪ್ಲೀಟ್ ಮಾಡಿದೆ. ನಾವು ನಿಮ್ಮ ಕಥೆಯನ್ನ ಕೇಳಿದ್ವಿ, ನೀವು ಹೇಗೆ ಶುರು ಮಾಡಿದ್ರಿ ಆ ವಿಚಾರನೂ ತಿಳ್ಕೊಂಡ್ವಿ, ಮತ್ತೆ ನಿಮ್ಮ ಉದ್ದೇಶನೂ ಗೊತ್ತಾಯ್ತು. ನಮ್ ಜೊತೆ ಇವತ್ತು ಪ್ರೊಫೆಸರ್ ಪ್ರಭು ಅವರಿದ್ದಾರೆ. ಅವರು ಸೆಪ್ಟಿಕ್ ಟ್ಯಾಂಕ್ ನ ಕ್ಲೀನ್ ಮಾಡೋದಕ್ಕೆ ಅಂತಾನೆ ಒಂದು ರೋಬೋಟ್ ಕಂಡುಹಿಡಿದಿದ್ದಾರೆ. ಮತ್ತೆ ಬೋರ್ವೆಲ್ ರೆಸ್ಕ್ಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಪ್ರೊಫೆಸರ್, ನೀವೇನ್ ಹೇಳ್ತೀರಾ ಇದಕ್ಕೆ? ನೀವು ತುಂಬ ಒಂದು ಒಳ್ಳೆ ಕೆಲಸನೇ ಮಾಡಿದ್ದೀರಾ. ನಿಮ್ಮ ಬಿಸ್ನೆಸ್ ಮಾಡ್ಯೂಲ್ ಏನು? ಸೇಲ್ ಮಾಡ್ತೀರಾ, ಇಲ್ಲ ಏನಾದರೂ ಲೈಸೆನ್ಸ್ ಏನಾದರೂ ಮಾಡ್ತೀರಾ, ಇಲ್ಲ ಮಿಷಿನ್ sir. ಇಟ್ಕೊಂಡು ಸರ್ವಿಸ್ ಮಾಡ್ತೀರಾ? ಹಾಂ ಸರ್, ಇವಾಗ ನಮ್ಮದು ಬರೀ ಇವಾಗ ಐಡಿಯಾ ಆಗಿದೆ. ನಮ್ಮ ಈ ಒಂದು ಪ್ರೋಟೋಟೈಪ್ ಕಂಪ್ಲೀಟ್ ಆದಮೇಲೆ ನಾವು ದೊಡ್ಡ ದೊಡ್ಡ ಆಫೀಸರ್ಸ್ನ ಮೀಟ್ ಮಾಡಿದ್ವಿ. ನಮ್ಮ ಇನ್ವೆನ್ಷನ್ನ ನಾವು ರಾಷ್ಟ್ರಕ್ಕೆ ಸಮರ್ಪಿತ ಮಾಡಕ್ಕೆ ಇಷ್ಟಪಡ್ತೀವಿ, ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಈ ಒಂದು ಅದ್ಭುತ ಐಡಿಯಾನ ಇಲ್ಲಿ ನೀವು ತೋರಿಸ್ಬೋದಾ? ಹಾಂ ಸರ್, ಖಂಡಿತ. ಪ್ಲೀಸ್. ಹಾಂ ಸರ್, ಬನ್ನಿ. ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಮಗು ಬೋರ್ವೆಲ್ ಅಲ್ಲಿ ಬಿದ್ದಾಗ ನಮ್ಮ ಈ ಒಂದು ಸೆಟಪ್ ಏನಿದೆ, ನಾವು NDRF, SDRF, ಫೈರ್ ಡಿಪಾರ್ಟ್ಮೆಂಟ್ ಟೀಮ್ ಹೆಲ್ಪ್ ಒಂದಿಗೆ ನಾವು ರೋಬೋಟ್ನ ಬೋರ್ವೆಲ್ ಒಳಗಡೆ ಬಿಡ್ತೀವಿ. ಅದಾದ್ಮೇಲೆ ಮಗುನ ಸ್ಕ್ಯಾನ್ ಮಾಡ್ತೀವಿ, ಮಗುಗೆ ಆಕ್ಸಿಜನ್ನ ಪ್ರೊವೈಡ್ ಮಾಡ್ತೀವಿ. ಮಗುಗೆ ಏನಾದರೂ ಫುಡ್ ರಿಕ್ವೈರ್ಮೆಂಟ್ ಇದ್ರೆ, ಕೊಡೋ ಪರಿಸ್ಥಿತಿನಲ್ಲಿದ್ರೆ ನಾವು ಲಿಕ್ವಿಡ್ ಫುಡ್ನ ಮಗುಗೆ ಪ್ರೊವೈಡ್ ಮಾಡ್ತೀವಿ. ಹಾಗೆ ಮಗು ಮಾತಾಡುವಂತಹ ಪರಿಸ್ಥಿತಿನಲ್ಲಿದ್ರೆ ನಾವು ಮಗು ಜೊತೆ ಕಮ್ಯುನಿಕೇಶನ್ ಕೂಡ ಮಾಡ್ತೀವಿ, 2-ವೇ ಆಡಿಯೋ ಕಮ್ಯುನಿಕೇಶನ್ ಸೆಟಪ್ ಇಂದ. ಅದರಿಂದ ಮಗು ಗೊತ್ತಾಗುತ್ತೆ ನನಗೋಸ್ಕರ ಯಾರು ಸಹಾಯಕ್ಕೆ ಬರ್ತಾ ಇದಾರೆ ಅಂತ. ಹಾಗಾದ್ರೆ ಇದ್ರೊಳಗಡೆ ಸೆನ್ಸರ್ ಇದೆ, ಮೈಕ್ರೋಫೋನ್ ಇದೆ, ಸ್ಪೀಕರ್ ಇದೆ, ಎಲ್ಲಾನು ಇದೆ. ಮೇಲೆ ಎತ್ಕೋ. ಬಿಸ್ನೆಸ್ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಸರ್, ನಾವು ಬೇಸಿಕಲಿ ಐಡಿಯಾ ಏನಿದೆ ಅಂತಂದ್ರೆ, ನಾವು ಈ ರೋಬೋಟ್ನ ರೆಡಿ ಮಾಡಿ ಸ್ಟೇಟ್ ಗೌರ್ಮೆಂಟ್ಗೆ ಸೇಲ್ ಔಟ್ ಮಾಡಬೇಕು ಅಂತ. ಅದಾದ್ಮೇಲೆ ನಾವು ಈ ರೋಬೋಟಲ್ಲೇ ಒಂದು ಅಪ್ಡೇಟ್ ತರಬೇಕಂತ ಇದ್ದೀವಿ. ಅಂದರೆ ಈ ರೋಬೋಟ್ ಬರೀ ಬೋರ್ವೆಲ್ಗೆ ಮಾತ್ರ ವರ್ಕ್ ಆಗದೆ, ಯಾವುದಾದ್ರೂ ಬಾವಿ ಇದ್ರೆ, ಅದು ಒಳ್ಳೆ ಹಳ್ಳ idea. ಇದ್ರೆ, ನದಿ, ಮೋರಿ, ಸೀವರ್ ಇದ್ರೆ ಕೂಡ ಅಲ್ಲಿ ಕೂಡ ದುರ್ಘಟನೆಗಳಾಗುತ್ತೆ. ಅಲ್ಲಿ ಕೂಡ ಜನ ಸಿಕ್ಕಾಕೊಂಡ್ಬಿಡ್ತಾರೆ. ಅಂತಹ ಪರಿಸ್ಥಿತಿನಲ್ಲಿ ಕೂಡ ಅವರನ್ನ ರೆಸ್ಕ್ಯೂ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೇ ಪ್ರಾಪರ್ ಟೆಕ್ನಾಲಜಿ ಇಲ್ಲ. ಹಾಗಾಗಿ ನಾವು ಇದರಲ್ಲೇ ಒಂದು ಅಪ್ಡೇಟ್ನ ಮಾಡ್ತೀವಿ. ಅದರಿಂದ ಇದೊಂದೇ ಪ್ರಾಡಕ್ಟ್ ಎಲ್ಲ ಕೆಲಸದಲ್ಲಿ ಕೂಡ ಯೂಸ್ ಆಗಬೇಕು. ಸರಿ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಆದ್ರೆ ಹೇಗ್ ಮಾಡ್ಬೇಕು ಅನ್ನೋದನ್ನ ನೀವೆಲ್ಲ ಹೇಳ್ಬೇಕಾಗತ್ತೆ. ಮಹೇಶ್ ಅವರೇ, ನಿಮ್ಮ ಹತ್ರ ಇಡೀ ಇಂಡಿಯಾದ ಡಾಟಾ ಇದೆಯಾ? ಪ್ರತಿ ವರ್ಷ ಎಷ್ಟು ಇನ್ಸಿಡೆಂಟ್ ಆಗುತ್ತೆ ಅಂತ? ಪ್ರತಿ ವರ್ಷ 40ರಿಂದ 60, ಹೆಚ್ಚು ಕಮ್ಮಿ 60 ಕೇಸ್ವರೆಗೂ ಆಗುತ್ತೆ. ಮತ್ತೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟೇಟ್ಸ್ ಇದೆಯಾ? ಸ್ಟೇಟ್ ಬೈ ಸ್ಟೇಟ್ ಡೇಟಾ ಅವೈಲಬಲ್ ಇದೆಯಾ? ಹಾ, ಅತಿ ಹೆಚ್ಚು ಕೇಸ್ಗಳಾಗೋದು ರಾಜಸ್ಥಾನ ಮತ್ತೆ ಹರಿಯಾಣದಲ್ಲಿ. ನಿಮ್ ಪ್ರಕಾರ ಈ ಪ್ರೋಟೋಟೈಪ್ನ ಪ್ರೊಡಕ್ಷನ್ ಅಲ್ಲಿ ತಗೊಂಡ್ರೆ 12 ಪೀಸ್ ಮಾಡ್ಬೋದು, 15 ಪೀಸ್ ಮಾಡ್ಬೋದು, ಅಥವಾ 18 ಪೀಸ್ ಮಾಡ್ಬೋದು, ಅಷ್ಟಕ್ಕೆ ಎಷ್ಟು ಖರ್ಚು ಬರ್ಬೋದು ನಿಮ್ಮ ಪ್ರಕಾರ? ಸರ್, ಇವಾಗ ನನಗಿರೋ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 30 ಲಕ್ಷದವರೆಗೂ ಖರ್ಚು ಬರುತ್ತೆ. ಅಷ್ಟಾಗ್ಬೋದು ಸರ್. ಮತ್ತೆ ಯಾವ ವಿಷಯದಲ್ಲಿ ಕಾಸ್ಟ್ ಜಾಸ್ತಿ ಆಗ್ತಿದೆ? ಸರ್, ಇದರ ಒಂದು ಏನ್ ಟೆಕ್ ಇದೆ, ಇದರ ರೋಬೋಟಿಕ್ ಪಾರ್ಟ್ಸ್ ನಾವು ರೆಡಿ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಖರ್ಚುಗಳಾಗುತ್ತೆ. ನಮ್ಮ ಒಂದು ಟೀಮ್ ಇದೆ, ಡೆಲ್ಲಾ ಅಡ್ವೆಂಚರ್ದು. ಮಹಾರಾಷ್ಟ್ರದಲ್ಲಿ ಡೆತ್ ಅಲ್ಲಿ ರೆಸ್ಕ್ಯೂ ಮಾಡುತ್ತೆ ಆಕ್ಸಿಡೆಂಟ್ ವಿಕ್ಟಿಮ್ ಗಳನ್ನ, ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಮೌಂಟೇನಿಯರಿಂಗ್ ಟೀಮ್ ಅವರು. ನೀವು ಅವ್ರ ಕಡೆಯಿಂದ ನಾಲೆಡ್ಜ್ ತಗೊಂಡು ಒಟ್ಟಿಗೆ ವರ್ಕ್ ಮಾಡಿದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ನಮ್ಮ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಕೊಡಬಹುದು. ಹಾ ಸರ್. ಈ ವಿಷಯನ ನಾವು CSR ಮಾಧ್ಯಮದ ಮುಖಾಂತರ ಅಪ್ರೋಚ್ ಮಾಡ್ತೀವಿ. ನನ್ನ ಕಡೆಯಿಂದ 25 ಲಕ್ಷ ಅಮೌಂಟ್ ಡೆಡಿಕೇಟ್ ಮಾಡಬಹುದು ಇದಕ್ಕೆ.
ಟು ಮೇಕ್ ಶೋರ್ ಒಂದು ಪ್ರೊಡಕ್ಷನ್ ಲೈನ್ ಆಗ್ಲಿ ಇದಕ್ಕೆ ಅಂತ, ನಿಮಗೊಂದಿದು ಉದ್ಯಮ ಆಗ್ಲಿ ಅಂತ, ಹಾ, ಸರ್. ಮತ್ತೆ ನಮ್ಮ ದೇಶ ಪೂರ್ತಿ ಒಂದ್ 40 ಮಕ್ಕಳನ್ನ ಉಳಿಸೋದಕ್ಕೆ ಸಾಧ್ಯ ಆಗ್ಲಿ ಹಾ ಅಂತ. ಸರ್. ವಾವ್. ನಮ್ಮ ಎಲ್ಲ ಟೈಟನ್ಸ್ಗಳಲ್ಲಿ ನನ್ನೊಂದು ರಿಕ್ವೆಸ್ಟ್ ಇದೆ. ಪ್ರತಿಯೊಬ್ರು 5 ಲಕ್ಷ ಹಾಕಿ ಒಂದು ಫಂಡ್ ಮಾಡಿ, ಪ್ರತಿ ಟೈಟನ್ಗಳು ಕೊಟ್ರೆ ಒಂದು 50 ಲಕ್ಷ ಫಂಡ್ ಆಗುತ್ತೆ. ನಾನೊಂದು 25 lakhs ಕಮಿಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ರಿಸರ್ಚ್ ಕ್ಯಾನ್ ಬಿ ಶೇರ್ಡ್ ಅಕ್ರಾಸ್ ವಿತ್ IIT ಚೆನ್ನೈ. ಮತ್ತೆ ನಮ್ಮ IIT ಮದ್ರಾಸಲ್ಲಿರೋ ಪ್ರೀ ಇನ್ಕ್ಯುಬ್ಯೂಟರ್ನಿಂದ ಒಂದು 7 ಲಕ್ಷನ ನಾನು ಕಮಿಟ್ ಮಾಡಕ್ಕೆ ರೆಡಿ ಇದ್ದೀನಿ. ಹಾ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಕಡೆಯಿಂದ ಅಂದ್ರೆ ಗೋಲ್ಡನ್ ಯುಗ್ ಕಡೆಯಿಂದ ನಿಮ್ಗೆ 5 ಲಕ್ಷನ ನಾನು ಜಿಮ್ಮಿಜಿಯವ್ರು ಹೇಳ್ದಾಗೆ ಕೊಡೋದಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಮಹೇಶ್, ನೀವೀಗ ಮಾಡಿದ್ದೀರಾ ಅಲ್ವಾ, ಈಗಿದನ್ನ ನಾವು ಬರೀ ಒಂದು ಸ್ಟಾರ್ಟಪ್ ಆಗಿ ನೋಡ್ತಾ ಇದ್ದೀವಿ ಅಷ್ಟೇ. ಆದರೆ ಇದರಿಂದ ಆಗೋ ಒಂದು ಇಂಪ್ಯಾಕ್ಟ್, ಸೋಷಿಯಲ್ ಇಂಪ್ಯಾಕ್ಟ್ ಮತ್ತು ನ್ಯಾಷನಲ್ ಇಂಪ್ಯಾಕ್ಟ್ ಇದೆಯಲ್ಲ, ನನಗನ್ಸುತ್ತೆ ಇದು ಒಂದು ಸಣ್ಣ ಕತೆ ಅಲ್ಲ, ಇದು ತುಂಬಾ ದೊಡ್ಡ ಕತೆ. ಮತ್ತೆ ನೀವು ಒಂದು ತುಂಬಾನೇ ದೊಡ್ಡ ಲೀಪ್ ಆಫ್ ಫೇತ್ ತಗೊಂಡಿದ್ದೀರಾ, ಮತ್ತೆ ನಿಮ್ ತಂದೆಯವರು ಕೂಡ ತಗೊಂಡಿದ್ದಾರೆ. ಸೊ ಸೀರಿಯಸ್ಲಿ ಅಂದ್ರೆ ನನಗೆ ನಿಮ್ ಕತೆ ಕೇಳ್ದಾಗಿಂದಾನೆ ಅವಾಗಿಂದ ನಿಜವಾಗ್ಲೂ ಅಳು ಬರ್ತಾ ಇದೆಯಾ? ಮತ್ತೆ ಆಕ್ಚುಲಿ ನಾನು ಏನ್ ಅನ್ಕೋತಾ ಇದ್ದೀನಿ ಅಂದ್ರೆ, ಈ ಸ್ಟೋರಿನ ನಾವು ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ, ಕಣ್ಣಲ್ಲಿ ನೀರ್ ಬರುತ್ತೆ. ಆದ್ರೆ ಯಾವ ಪೇರೆಂಟ್ಸ್ ಅಂದ್ರೆ ಯಾವ ತಂದೆ ತಾಯಿಯ ಮಗು ಅಲ್ಲಿ ಸಿಕ್ಕಾಕೊಂಡಿರುತ್ತೋ ಅಂತವ್ರಿಗೆ ನೀವೇ ದೇವರಾಗಿರ್ತೀರಾ. ಆಲ್ಮೋಸ್ಟ್ ಒಂದು 80, 70, 40 ಲೈಫ್ಗಳನ್ನ ನೀವು ಉಳಿಸಿದ್ದೀರಾ ಅಂದ್ರೆ ಇದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಷನ್ ಮತ್ತೆ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಏನೂ ಇರಕ್ ಸಾಧ್ಯನೇ ಇಲ್ಲ. ಸೊ ಇದೊಂದು ತುಂಬಾನೇ ಒಳ್ಳೆ ರೀತಿಯಾಗಿದೆ. ನಿಮ್ಮ ಐಡಿಯಾಗೆ ಫಂಡಿಂಗ್ ಮಾಡಬೇಕು ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಅಂತೂ ಹೇಳಲೇಬೇಕು ಇವ್ರಿಗೆ. ನಿಮ್ಮ ಈ ವಿಚಾರವನ್ನು ಕೇಳಿ ನನ್ನ ಹೃದಯನೂ ತುಂಬ ಬಂದಿದೆ. ಮತ್ತೆ ನನ್ಗನ್ಸುತ್ತೆ ನಾನು ಕೂಡ ಇವ್ರಿಗೆ 5 ಲಕ್ಷ ರೂಪಾಯಿನ ಕೊಡಬೇಕು ನಾನು ಅಂತ. ಅನ್ಕೊಂಡಿದ್ದೆ ನೀವು 10 ಲಕ್ಷ ಕೊಡ್ತೀರಾ ಅಂತ ಸರ್. ಗೆಳೆಯರೇ, ಐಡಿಯಾ ಬಾಸ್ನ ವೇದಿಕೆನೇ ಅಂತದ್ದು. ಇಲ್ಲಿ ಒಂದು ಸಣ್ಣ ಐಡಿಯಾ ಕೂಡ ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನ ನನಸು ಮಾಡುತ್ತೆ. ಆ ಐಡಿಯಾಗಳನ್ನ ಇಲ್ಲಿ ನೋಡೋಕೆ ಇಷ್ಟಪಡ್ತಾರೆ ಮತ್ತೆ ನಿಮ್ ತನಕ ತಲುಪಿಸೋದಕ್ಕೂ ನೋಡ್ತಾರೆ. ನಿಮ್ ತಂದೆಯವರು ಬಂದಿದ್ದಾರಾ? ಹಾ ಸರ್, ಬಂದಿದ್ದಾರೆ. ಹಾಗಾದ್ರೆ ಪ್ಲೀಸ್ ಇವ್ರ ತಂದೆಯವ್ರನ್ನು ಇಲ್ಲಿ ಕರೀರಿ. ಮಹೇಶ್ ಅವರೇ, ನಿಮಗೂ ನಿಮ್ಮ ಸ್ನೇಹಿತರಿಗೂ ಮತ್ತೆ ನಿಮ್ಮ ತಂದೆಯವರಿಗೂ ಹಾರ್ದಿಕವಾದ ಸ್ವಾಗತ ಮತ್ತೆ ನಮ್ಮೆಲ್ಲರ ಕಡೆಯಿಂದ ತುಂಬಾ ಧನ್ಯವಾದಗಳು. ಇಂಥ ಅದ್ಭುತ ಕೆಲಸ ನೀವು ಮಾಡಿರೋದಕ್ಕೆ ಥ್ಯಾಂಕ್ ಯು. ಈಗ ನಾವೆಲ್ಲರೂ ತುಂಬು ಹೃದಯದಿಂದ ಅಕ್ನಾಲೆಡ್ಜ್ ಮಾಡಿ ನಿಮ್ಮ ಕೆಲಸವನ್ನ ಮಾಡಿ ತೋರಿಸಿರೋದಕ್ಕೆ ಸಲ್ಯೂಟ್ ಯು. ಯಜಮಾನ್ರೆ, ನಿಮ್ಮ ಮಗ ಹೇಳ್ತಿದ್ರು ನೀವೊಂದು 15 ಜನರ ಜೀವ ಉಳಿಸಿದ್ದೀರಾ ಅಂತ. ಇವರು ಜೀವಗಳನ್ನ ಉಳಿಸಿದಾಗ ಬಂದು ನಿಮಗೆ ಹೇಳಿದಾಗ, કારણ કે હું પોતે અભણ છું, મને મારી પોતાની સહી કરતા પણ નથી આવડતી. એટલે મને મારા આત્માની અંદર એમ હતું કે હું ભલે અભણ રહ્યો પણ મારા દીકરાને મારે અભણ નથી રાખવો. એટલે મેં ભણાવ્યો ને ભણાવવામાં મેં તંગતોડ મહેનત કરી ને એને ભણ્યા પછી સફળતા મેળવીને એને પ્રાઇવેટ નોકરી પણ શરૂ કરી દીધી. ને એને આ જે લાઈવમાં ટીવીમાં જોયું ને એને એમ થયું કે આ કરવું જરૂરી છે આપણા હિન્દુસ્તાન માટે. એ જે વાત કરી એનો મને ગૌરવ હતો કે મારો દીકરો જો બીજાના દીકરાને બચાવી શકતો હોય તો આની અંદર તંગતોડ મહેનત કરીને જેટલી મારીથી મદદ થાય એટલી કરી શકું. ಇಂಥ ಉತ್ಸಾಹ ಭಾರತದಲ್ಲಿದ್ರೆ ನಮ್ಮನ್ನ ಸೂಪರ್ ಪವರ್ ಆಗೋದ್ರಿಂದ ತಡೆಯಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಈ ವೇದಿಕೆ ಮೇಲೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಇರ್ಲಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಕಂಗ್ರ್ಯಾಚುಲೇಷನ್ಸ್. ಇರ್ಲಿ ಬಿಡಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ.